ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ. ಅಷ್ಟ್ರಲ್ಲಿ ಎಲ್ಲರೂ ಸೇರಿ ಅಡಿಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೈಟ್ ಊಟಕ್ಕೆ. ಒಬ್ರು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಟ್ರೆ, ಇನ್ನೊಬ್ರು ಮಸಾಲೆಗೆ ಮತ್ತೆ ಚಿಕನ್ ಮಟನ್ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ರೆ, ಇನ್ನೊಬ್ರು ಚಾನಲ್ ಹತ್ರ ಬಟ್ಟೆ ತಗೊಂಡು ವಾಶ್ ಮಾಡ್ಕೊಳ್ಳೋದು. ಸೊ ಎಲ್ರು ಕೂಡ ಒಂದೊಂದ್ ಕೆಲಸ ಹಂಚ್ಕೊಂಡು ವರ್ಷದ ಮೊದಲನೇ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ಎಲ್ರು ಸೇರಿ ಮಾಡೋದು. ಅಂಡ್ ಇಲ್ಲಿ ನಮ್ಮಮ್ಮ ಇವಾಗ ಚಿಕನ್ ಗ್ರೇವಿ ಮಾಡ್ಕೊತಿದ್ದಾರೆ. ಇವಾಗ ಚಿಕನ್ ಗ್ರೇವಿ ಆಗಿದ ನಂತರ ಅದೇ ಒಲೆ ಮೇಲೆ ನಮ್ಮವ್ವ ಸಾಂಬಾರ್ ಕೂಡ ಮಟನ್ಗೆ ರೆಡಿ ಮಾಡ್ಕೊಂಡ್ರು. ದೆನ್ ಹೊರಗಡೆ ಈ ತರ ಕೆಲಸ ಆಗ್ತಾ ಇದ್ರಿ. ನಾವು ಒಳಗಡೆ ಅಡ್ಗೆ ಮನೇಲಿ ಕಳ್ಬೊಟ್ಟಿ ಪಲ್ಯ ಅದು ಇದು ಅಂತೆಲ್ಲ ಮಾಡ್ಕೊತಾ ಇದ್ರು. ಅಂಡ್ ಅವ್ರೆಲ್ಲ ಅಡ್ಗೆ ಮಾಡಿದ ನಂತರ ನನ್ಗೆ ಮತ್ತೆ ನಮ್ಮ ಮಾಮಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದ್ರು, ಬೆಂದಿದ್ಯಾ ಇಲ್ವಾ ಅಂತ. ಅಂಡ್ ಎಲ್ಲ ಆಗಿದ ತಕ್ಷಣ ಪಾತ್ರೆಗಳೆಲ್ಲ ಬಿದ್ದಿರ್ತಿತ್ತು, ಎತ್ಕೊಂಡು ಓಡ್ ಬರ್ತಿದ್ರು ನಮ್ಮವ್ವ ಚಾನಲ್ ಅಲ್ಲಿ ವಾಶ್ ಮಾಡ್ಕೊಳಕ್ಕೆ. ಫೈನಲಿ ಸಂಜೆ ಆಗ್ತಿದಂಗೆ ಮುದ್ದೆಗೂ ಕೂಡ ರೆಡಿ ಆಯ್ತು. ಇನ್ನೇನು 6:30-7 ಗಂಟೆ ಅಷ್ಟ್ರಲ್ಲಿ ಜನ ಬಂದ್ಬಿಡ್ತಾರೆ. ಸೊ ಎಲ್ರು ಊಟ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ 11:30. ಈ ವರ್ಷ ತುಂಬಾ ಜನ ಬಂದಿದ್ರು ಮನೆಗೆ. 11:30ಗೆ ನಾವು ಕೂಡ ಕುತ್ಕೊಂಡು ಎಲ್ರು ಕೂಡ ಊಟ ಮುಗಿಸ್ಕೊಂಡ್ವಿ.